ನೋಡಬೇಕಾಗ್ತದೆ. ಮತ್ತೆ ಏನಾದರೂ ಕಾನೂನು ಹೋರಾಟ ಈ ಒಂದು ಹಿಜಾಬ್ ವಿವಾದಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೋರಾಟ ಮುಂದುವರಿಸ್ತೀರಾ? ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇತ್ತು, ಆದರೆ ಸರ್ಕಾರ ಅದರ ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗಿ ಸರ್ಕಾರಕ್ಕೆ ಅದನ್ನು ವಾಪಸ್ ಪಡೀಲಿಕ್ಕೆ ಅವಕಾಶ ಉಂಟು. ಆದರೆ ಒಬ್ಬ ಶಾಸಕನಾಗಿರ್ಬೋದು, ನಾಗರಿಕನಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿಕೆ ನಮಗೆ ವೈಯಕ್ತಿಕವಾಗಿ ಅವಕಾಶಗಳುಂಟು. ಸಂಬಂಧಪಟ್ಟಂತೆ ಈಗಾಗಲೇ ಸಂಬಂಧಪಟ್ಟ ಕಾನೂನು ತಜ್ಞರ ಹತ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ. ತಕ್ಷಣ ಸುಪ್ರೀಂ ಕೋರ್ಟಿಗೆ ಅರ್ಜಿಗಳನ್ನು ಸಲ್ಲಿಸ್ತೇವೆ. ಆ ತನಕ ನ್ಯಾಯ ಕೊಡುವಂಥ ಕೆಲಸ ಉಡುಪಿ ಜನರಿಗೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇದಿಷ್ಟು ಉಡುಪಿ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV 9 ನೋಡಬೇಕಾಗ್ತದೆ. ಮತ್ತೆ ಏನಾದರೂ ಕಾನೂನು ಹೋರಾಟ ಈ ಒಂದು ಹಿಜಾಬ್ ವಿವಾದಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೋರಾಟ ಮುಂದುವರಿಸ್ತೀರಾ? ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇತ್ತು, ಆದರೆ ಸರ್ಕಾರ ಅದರ ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗಿ ಸರ್ಕಾರಕ್ಕೆ ಅದನ್ನು ವಾಪಸ್ ಪಡೀಲಿಕ್ಕೆ ಅವಕಾಶ ಉಂಟು. ಆದರೆ ಒಬ್ಬ ಶಾಸಕನಾಗಿರ್ಬೋದು, ನಾಗರಿಕನಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿಕೆ ನಮಗೆ ವೈಯಕ್ತಿಕವಾಗಿ ಅವಕಾಶಗಳುಂಟು. ಸಂಬಂಧಪಟ್ಟಂತೆ ಈಗಾಗಲೇ ಸಂಬಂಧಪಟ್ಟ ಕಾನೂನು ತಜ್ಞರ ಹತ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ. ತಕ್ಷಣ ಸುಪ್ರೀಂ ಕೋರ್ಟಿಗೆ ಅರ್ಜಿಗಳನ್ನು ಸಲ್ಲಿಸ್ತೇವೆ. ಆ ತನಕ ನ್ಯಾಯ ಕೊಡುವಂಥ ಕೆಲಸ ಉಡುಪಿ ಜನರಿಗೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇದಿಷ್ಟು ಉಡುಪಿ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV 9.